ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಹಾಯ್ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ಮನೆಗೆ ದೇವರ ಹೊಸ ವಿಗ್ರಹ ಅಥವಾ ಫೋಟೋ ತರುವಾಗ ಯಾವೆಲ್ಲ ಅಂಶಗಳನ್ನು ನೀವು ಗಮನಿಸಬೇಕು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸಹಜವಾಗಿ ದೇವರನ್ನ ಪೂಜಿಸೋ ಸಂಪ್ರದಾಯ ಎಲ್ಲ ಧರ್ಮದಲ್ಲೂ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡ್ತಾರೆ. ಅದರಂತೆ ಹಿಂದೂ ಧರ್ಮದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ಇನ್ನುಳಿದ ಧರ್ಮಗಳ ಪೂಜೆ ಪುನಸ್ಕಾರಗಳಿಗಿಂತ ಸ್ವಲ್ಪ ಭಿನ್ನವಾಗಿರಬಹುದು ಅಂತ ಹೇಳಬಹುದು. ಯಾಕಂದರೆ ಹಿಂದೂ ಧರ್ಮ ಮೂರ್ತಿ ಪೂಜೆಯನ್ನು ಒಪ್ಪಿಕೊಳ್ಳುತ್ತೆ. ಹೀಗಾಗಿ ಪ್ರತಿನಿತ್ಯ ದೇವರ ವಿಗ್ರಹ ಅಥವಾ ಫೋಟೋವನ್ನು ಪೂಜಿಸೋ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ. ಈ ಕಾರಣಕ್ಕಾಗಿ ನಾವು ದೇವರ ವಿಗ್ರಹ ಅಥವಾ ಫೋಟೋವನ್ನು ಮನೆಗೆ ತಂದು ಪ್ರತಿನಿತ್ಯ ಪೂಜೆ ಮಾಡ್ತೀವಿ. ಈ ಸಮಯದಲ್ಲಿ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ತಪ್ಪದೇ ಗಮನ ಹರಿಸಬೇಕಾಗತ್ತೆ. ಹಾಗಿದ್ರೆ ಮನೆಗೆ ಹೊಸ ದೇವರ ಫೋಟೋ ಅಥವಾ ದೇವರ ಮೂರ್ತಿಯನ್ನು ನೀವು ತಂದಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಯಾವ ನಿಯಮಗಳನ್ನು ಪಾಲಿಸೋದ್ರಿಂದ ನಿಮಗೆ ಒಳಿತಾಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಎಷ್ಟು ಕಡಿಮೆ ವಿಗ್ರಹಗಳನ್ನು ಇಡ್ತೀರೋ ಅಷ್ಟು ಒಳ್ಳೆಯದಂತೆ. ಆದರೆ ನಾವು ಕೆಲವರ ಮನೆಗಳಿಗೆ ಹೋದಾಗೆಲ್ಲ ನೋಡಬಹುದು, ತುಂಬ ವಿಗ್ರಹಗಳನ್ನು, ದೇವರ ಮೂರ್ತಿಗಳನ್ನು, ಫೋಟೋಗಳನ್ನು ಹಾಕಿಟ್ಬಿಟ್ಟಿರ್ತಾರೆ. ಆದರೆ ಬಹುತೇಕರು ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋದಲ್ಲೆಲ್ಲ ದೇವರ ವಿಗ್ರಹನೋ ಅಥವಾ ಫೋಟೋವನ್ನು ಕೊಂಡುಕೊಂಡು ಬಂದು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಆದರೆ ನೀವು ಸಹ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ. ಒಂದು ವೇಳೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೇವರ ವಿಗ್ರಹ, ಫೋಟೋ ಇಲ್ಲದಿದ್ದರೆ ಮಾತ್ರ ನೀವು ದೇವರ ಹೊಸ ಫೋಟೋ ತಂದು ಪೂಜೆ ಮಾಡಬಹುದು. ಅತಿಯಾಗಿ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಪ್ರಶಾಂತತೆ ಕಾಣಿಸೋದಿಲ್ಲ ಅನ್ನೋದು ಶಾಸ್ತ್ರದಲ್ಲಿರುವಂತಹ ನಂಬಿಕೆ. ನಿಮ್ಮ ಮನೆಯ ದೇವರ ಕೋಣೆ ಒಳಗಡೆ ಒಂದು ಗಣಪತಿ ವಿಗ್ರಹ ಅಥವಾ ಗಣೇಶನ ಫೋಟೋವನ್ನು ತಪ್ಪದೇ ಇಟ್ಕೊಳ್ಳಿ. ಇನ್ನು ನಿಮ್ಮ ನೆಚ್ಚಿನ ದೇವರು, ಅಂದರೆ ನೀವು ಯಾವ ದೇವರಿಗೆ ತುಂಬ ಭಕ್ತಿಯಿಂದ ನಡೆದುಕೊಳ್ತಿರ್ತೀರೋ ಅಂತಹ ದೇವರ ಫೋಟೋವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬಹುದು. ಇನ್ನು ದೇವರ ಕೋಣೆಯಲ್ಲಿ ಎಷ್ಟು ಕಡಿಮೆ ದೇವರ ವಿಗ್ರಹ, ಫೋಟೋ ಇಟ್ಟಿರ್ತಾರೋ ಅಷ್ಟು ದೇವರ ಮನೆ ಪ್ರಶಾಂತವಾಗಿರುತ್ತೆ. ಅಂದರೆ ನೀವು ದೇವರ ಮನೆಗೆ ಕಾಲಿಟ್ಟಾಕ್ಷಣ ನಿಮ್ಮ ತಲೆಯಲ್ಲಿ ಬರ್ತಿರುವಂತಹ ಎಲ್ಲ ಟೆನ್ಷನ್ಗಳು ಹೋಗಿ ಒಂದು ಶಾಂತ ಭಾವನೆ ಉಂಟಾಗುತ್ತೆ. ನೀವು ಏನಾದರೂ ಮನೆಗೆ ಹೊಸ ದೇವರ ವಿಗ್ರಹವನ್ನು ತರಲು ಹೋದರೆ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಮಾತ್ರ ತಗೊಂಡು ಬನ್ನಿ. ಚಿಕ್ಕ ವಿಗ್ರಹಗಳನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಮುಷ್ಟಿಯಲ್ಲಿ ಆ ದೇವರ ವಿಗ್ರಹ ಹಿಡಿದಾಗ ದೇವರ ವಿಗ್ರಹ ಮುಷ್ಟಿಯೊಳಗೆ ಕೂತ್ಕೋಬೇಕು. ಅಂದರೆ ನಮ್ಮ ಕೈಯಿಂದ ಮುಷ್ಟಿ ಮಾಡಿದಾಗ ಅದರಲ್ಲಿ ದೇವರ ವಿಗ್ರಹ ಮುಚ್ಚಿಬಿಡಬೇಕು. ಅದಕ್ಕಿಂತ ದೊಡ್ಡದಾಗಿರುವಂತಹ ವಿಗ್ರಹವನ್ನು ಮನೆಗೆ ಎಂದಿಗೂ ತರಬೇಡಿ. ಈ ವಿಗ್ರಹ ಗಟ್ಟಿಯಾಗಿರಬೇಕು. ವಿಗ್ರಹ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಅದು ಗಟ್ಟಿಯಾಗಿರಬೇಕು. ಯಾಕಂದರೆ ದೇವರ ವಿಗ್ರಹ ಭಿನ್ನವಾಗಬಾರ್ದು ನೋಡಿ. ಅದನ್ನು ಸ್ವಚ್ಛಗೊಳಿಸುವಾಗ ಕೂಡ ಅದು ಮುರಿಬಾರ್ದು. ಮುಖ್ಯವಾಗಿ ವಿಗ್ರಹಗಳಲ್ಲಿ ದೇವರ ಕಣ್ಣು, ಮೂಗು, ಬಾಯಿ ಸರಿಯಾಗಿರಬೇಕು. ಅಂದರೆ ದೇವರ ವಿಗ್ರಹವನ್ನು ನೋಡಿದಾಕ್ಷಣ ದೇವರೇ ಪ್ರಸನ್ನವಾದ ಅನ್ನೋ ರೀತಿ ನಮಗೆ ಭಾಸವಾಗ್ತಾ ಇರಬೇಕು. ಕೆಲವೊಂದು ವಿಗ್ರಹದಲ್ಲಿ ಮೂಗು, ಕಣ್ಣು ಅಥವಾ ಕಿವಿ ಅಂಕುಡೊಂಕಾಗಿ ಕೆತ್ತಿಬಿಟ್ಟಿರ್ತಾರೆ. ಅಂತಹ ವಿಗ್ರಹಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ತರಬೇಡಿ. ಇನ್ನೊಂದು ಮುಖ್ಯವಾಗಿ ನೆನಪಲ್ಲಿ ಇಡಬೇಕಾದಂತಹ ವಿಷಯ ಏನಂದರೆ, ನೀವು ತರುವ ದೇವರ ವಿಗ್ರಹ ಯಾವಾಗಲೂ ನಗುಮುಖದ್ದಾಗಿರಬೇಕು. ಒಂದು ಮಂದಹಾಸ ಆ ದೇವರ ವಿಗ್ರಹದಲ್ಲಿ ಇರಬೇಕು. ಅಂತಹ ವಿಗ್ರಹವನ್ನು ಮಾತ್ರ ನೀವು ಖರೀದಿಸೋದು ಉತ್ತಮವಾಗುತ್ತೆ. ಇನ್ನು ಬೆಸುಗೆ ಹಾಕಿದ ದೇವರ ವಿಗ್ರಹಗಳನ್ನು ಯಾವತ್ತಿಗೂ ಖರೀದಿಸಬಾರ್ದು. ದೇವರ ಕೈ ಆಗಿರ್ಬೋದು, ಆತ ಹಿಡಿದಂತಹ ಆಯುಧಗಳಾಗಿರ್ಬೋದು, ದೇವರನ್ನು ಕೂರಿಸಿದಂತಹ ಪೀಠ ಆಗಿರ್ಬೋದು, ಇವೆಲ್ಲವೂ ಬೆಸುಗೆ ಹಾಕಿರಬಾರ್ದು. ಎಲ್ಲವೂ ಏಕಮೂರ್ತಿಯಾಗಿ ಕೆತ್ತಿದಂತಹ ವಿಗ್ರಹ ಆಗಿರಬೇಕು. ಒಂದು ವೇಳೆ ನೀವು ಖರೀದಿಸುವಾಗ ಎಲ್ಲಾದರೂ ಬೆಸುಗೆ ಹಾಕಿದ್ದರೆ ಅಥವಾ ಅಲ್ಲಲ್ಲಿ ಗೆರೆಗಳು, ಬೆಸುಗೆ ಹಾಕಿದಂತಹ ಗೆರೆಗಳು ಕಾಣಿಸ್ತಾ ಇದ್ದರೆ ಆ ವಿಗ್ರಹವನ್ನು ಖರೀದಿಸಬೇಡಿ. ಒಂದು ವೇಳೆ ನೀವು ದೇವರ ಫೋಟೋವನ್ನು ಕೊಂಡುಕೊಳ್ತಿದ್ರೆ ಒಂದೇ ದೇವರು ಇರುವಂತಹ ಫೋಟೋವನ್ನು ತೆಗೆದುಕೊಳ್ಳಿ. ದೇವರು ಕುಳಿತುಕೊಂಡಿರುವಂತಹ
ವಿಗ್ರಹ ಅಥವಾ ಫೋಟೋವನ್ನು ಮನೆಗೆ ತರೋದು ಶುಭ ಅಂತ ಹೇಳಲಾಗುತ್ತೆ. ಇನ್ನು ಲಕ್ಷ್ಮೀ ದೇವಿಯ ಫೋಟೋವನ್ನು ಮನೆಗೆ ತರುತ್ತಿದ್ರೆ ಕುಳಿತಿರುವಂತಹ ಗಜಲಕ್ಷ್ಮಿ ದೇವಿಯ ಫೋಟೋವನ್ನೇ ಮನೆಗೆ ತಕೊಂಡು ಬನ್ನಿ. ಈ ಗಜಲಕ್ಷ್ಮಿ ಫೋಟೋದಲ್ಲಿ ಆನೆಗಳು ಬಿಳಿ ಅಥವಾ ಹಳದಿ ಬಣ್ಣದಲ್ಲಿದ್ದರೆ ಮತ್ತಷ್ಟು ಹೆಚ್ಚಿನ ಲಾಭ ನಿಮಗಾಗುತ್ತೆ. ಅದೇ ದೇವರ ಫೋಟೋಗಳನ್ನು ಪದೇ ಪದೇ ಬದಲಾಯಿಸಲೂಬಾರ್ದು. ದೇವರ ಫೋಟೋವನ್ನು ಒಮ್ಮೆ ತಂದರೆ ಅದು ಸಾಕಷ್ಟು ವರ್ಷಗಳ ಕಾಲ ನಾವು ಪೂಜಿಸಬೇಕಾಗತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಮನೆಗೆ ದೇವರ ಫೋಟೋಗಳನ್ನು ತರುವಾಗ ಯಾವೆಲ್ಲ ಅಂಶಗಳನ್ನು ನೀವು ಗಮನಿಸಬೇಕು, ಯಾವ ರೀತಿಯ ವಿಗ್ರಹವನ್ನು ತರಬೇಕು, ಇದನ್ನು ತಪ್ಪದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಧನಲಾಭ, ಸಂತೋಷ, ಸಮೃದ್ಧಿ, ಸಂಪತ್ತು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.